ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅರಿಶಿನ ಶಾಸ್ತ್ರ ಹಾಗೂ ಗಂಡು ಮನೆಗೆ ಬರೋ ಅಂಥ ಶಾಸ್ತ್ರ ಯಾವ ಥರ ಮಾಡ್ತಾರೆ, ಅಂದರೆ ಮನೆ ಹತ್ರ ಮದುವೆ ಮಾಡಿದ್ರೆ ಗಂಡನ್ನ ಯಾವ ರೀತಿ ಬರ್ಮಾಡ್ಕೊತಾರೆ ಅಂತ ನೋಡೋಣ ಬನ್ನಿ. ಚಪ್ಪರ ಎಲ್ಲ ಹಾಕ್ತಿದ್ದಾರೆ ಆಲ್ರೆಡಿ. ನೋಡಿ, ನಮ್ಮ ಚಂದನೇ ಹುಡುಗಿ ತಮ್ಮನೇ ಚಪ್ಪರ ಎಲ್ಲ ಹಾಕ್ತಾಯಿದ್ದಾರೆ, ಫ್ರೆಂಡ್ಸ್ ಎಲ್ಲ ಸೇರಿ ತೆಂಗಿನಕಾಯಿ ಚಪ್ಪರ ಹಾಕ್ತಾಯಿದ್ದಾರೆ. ಆಲ್ರೆಡಿ ಸ್ವಲ್ಪ ಮುಗ್ದಿದೆ ಚಪ್ಪರ ಎಲ್ಲ ಹಾಕೋದು, ಹಂಗಾಗಿ ಎಲ್ಲ ಚಪ್ಪರನೂ ಹಾಕ್ತಾಯಿದ್ದಾರೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಆಲ್ರೆಡಿ ಚಪ್ಪರ ಎಲ್ಲ ಹಾಕಾಗಿದೆ. ನಾನು ಸ್ವಲ್ಪ ವಿಡಿಯೋ ಹಾಕೋದು ಲೇಟಾಯಿತು, ಯಾಕೆ ಅಂದರೆ ಸ್ವಲ್ಪ ಮದುವೆ ಬ್ಯುಸಿಲಿದ್ದೆ, ಮದುವೆ ಫಂಕ್ಷನ್ದೆಲ್ಲ ಬ್ಯುಸಿ ಇತ್ತು. ಹಾಗಾಗಿ ಓಡಾಟದಲ್ಲಿ ವಿಡಿಯೋನ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ, ಟೈಮೇ ಸಿಗಲಿಲ್ಲ. ಹಾಗಾಗಿ ಇವತ್ತು ಟೈಮ್ ಸಿಕ್ಕಿದೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಈಗ ಆಲ್ರೆಡಿ ಚಪ್ಪರ ಎಲ್ಲ ಹಾಕಾಗಿದೆ, ಮುಗೀತು. ಇಷ್ಟಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಚಪ್ಪರದ ಕೆಲಸ ಮುಗಿಯುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನಮ್ಮ ಕಡೆ ಯಾವ್ಯಾವ ಥರ ಶಾಸ್ತ್ರ ಮಾಡ್ತಾರೆ, ನಾನು ಅದನ್ನು ತೋರಿಸ್ತೀನಿ ನಿಮಗೆ, ಡೀಟೇಲ್ಸಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಅರಿಶಿನ ಶಾಸ್ತ್ರ ಸ್ವಲ್ಪ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಅರಿಶಿನ ಶಾಸ್ತ್ರ ಹಾಗೂ ಗಂಡು ಬರ್ಮಾಡ್ಕೊಳ್ಳೋ ಶಾಸ್ತ್ರ, ಮತ್ತು ಈಚೆ ಕಡೆ ಮನೆ ಹತ್ರನೇ ಮದುವೆ ಅಲ್ವಾ, ಹಾಗಾಗಿ ಕಟೌಟ್ ಥರ ಹಾಕ್ತಾರೆ, ನೇಮ್ ಬೋರ್ಡು, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಊರಿಂದ ಎಂಟ್ರಿ ಯಾವ ಥರ ಬರುತ್ತೆ, ಯಾವ ಥರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಈಗ ಇಷ್ಟಾಗಿದೆ ಚಪ್ಪರ ಎಲ್ಲ ಹಾಕಾದ್ಮೇಲೆ ಈಗ ಎಲ್ರಿಗೂ ಚಪ್ಪರದವ್ರಿಗೆಲ್ಲ ಅಡುಗೆ ಮಾಡಬೇಕಲ್ಲ. ನಾನು ಆಲ್ರೆಡಿ ಬಾತು ಮತ್ತು ಬಜ್ಜಿ ಮಾಡಿದ್ದೆ. ಈಗ ಅದನ್ನೆಲ್ಲರಿಗೂ ಊಟ ಬಡಿಸ್ಬಿಟ್ಟು ನೆಕ್ಸ್ಟ್ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಆಗಬೇಕು. ಫಸ್ಟು ಮೆಹಂದಿ ಶಾಸ್ತ್ರ ಮಾಡ್ಕೊಬಿಡೋಣ ಅಂತ ಮೆಹಂದಿ ಶಾಸ್ತ್ರ ಮಾಡ್ತಾಯಿದ್ದೀವಿ. ಮೆಹಂದಿ ಹಾಗೂ ಅರಿಶಿನ ಶಾಸ್ತ್ರ ಮತ್ತು ಗಂಡು ಮಾಡ್ಕೊಳ್ಳೋ ಅಂಥ ಶಾಸ್ತ್ರ 3 ಸೇರಿಸಿ ಮಾಡ್ಕೊತಾ ಇದ್ದೀವಿ. ನಮ್ಮ ಕಡೆ ಮೆಹಂದಿ ಶಾಸ್ತ್ರ ಏನು ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ, ಹಾಗಾಗಿ ನಾನೇ ಸಿಂಪಲಾಗಿ ಡೆಕೋರೇಷನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಮೆಹಂದಿ ಎಲ್ಲ ಜೋಡಿಸ್ಕೊಂಡು ನೀಟಾಗಿ ಅದಕ್ಕೊಂದು ಪೂಜೆ ಮಾಡಿಕೊಂಡು ಮೆಹಂದಿ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾನು ಮತ್ತು ಮನೆ ಹತ್ರ ಇರೋರು ಎಲ್ಲರೂ ಸೇರಿ ಮೆಹಂದಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಡಿಸೈನ್ ಅಷ್ಟು ಬರೋಲ್ಲ, ಹಾಗಾಗಿ ಮೊಬೈಲ್ ನೋಡಿ ಹಾಕ್ತಾಯಿದ್ದೀವಿ. ಹುಡುಗಿಗೆ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ನಾವೆಲ್ಲರೂ ಹಾಕ್ಕೊಳ್ಳೋಣ ಅಂತ ಹುಡುಗಿಗೆ ಫಸ್ಟ್ ಹಾಕ್ತಾಯಿದ್ದೀವಿ. ಈಗ ಹುಡುಗಿಗೆ ಒಂದು ಕೈ ಇನ್ನೊಬ್ರು ಹಾಕ್ತಾಯಿದ್ದಾರೆ, ಇನ್ನೊಂದು ಕೈಗೆ ನಾನು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಡುಗಿನ ಬಿಡಿಸೋಣ ಅಂತ ಟ್ರೈ ಮಾಡಿ ಬಿಡಿಸ್ದೆ, ಸ್ವಲ್ಪ ಚೆನ್ನಾಗಿ ಬಂತು. ನೀವು ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂತು ಅಂತ. ಈಗ ಮೆಹಂದಿ ಬಂದಿರೋರು ಸ್ವಲ್ಪ ಹಾಕೋಣ ಅಂತ ನಾನು ಸ್ವಲ್ಪ ಮೊಬೈಲ್ ನೋಡಿ ಹಾಕ್ತಾಯಿದ್ದೀನಿ. ಡಿಸೈನ್ಸ್ ಎಲ್ಲ ಮರ್ತೋಗ್ಬಿಟ್ಟಿದೆ, ಜಾಸ್ತಿ ದಿವಸ ಆಯಿತು ಮೆಹಂದಿ ಎಲ್ಲ ಹಾಕಿ, ಹಂಗಾಗಿ ಮೆಹಂದಿ ಬೇಗ ಹಾಕಿದ್ರೆ 2 ಗಂಟೆ ರಾತ್ರಿ ಆಗಿಬಿಡ್ತು. ಎಲ್ಲರೂ ಊಟ ಎಲ್ಲ ಮಾಡಿ, ಯಾಕಂದರೆ ಮನೆ ಹತ್ರ ಅರಿಶಿನ ಶಾಸ್ತ್ರಕ್ಕೆ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರಲ್ಲ, ಟೈಮ್ ಆಗಿಬಿಡ್ತು. ಹಾಗಾಗಿ ಅದನ್ನೆಲ್ಲ ಮುಗಿಸಿ ಮೆಹಂದಿ ಹಾಕೋಷ್ಟರಲ್ಲಿ 2 ಗಂಟೆ ರಾತ್ರಿ ಆಗಿಬಿಡ್ತು. ಅವರು ಎಲ್ಲ ರೆಡಿ ಮಾಡ್ತಾಯಿದ್ರು, ನಾವು ನೋಡ್ತಾ ಕೂತಿದ್ದು, ಹಾಗಾಗಿ ಟೈಮ್ ಆಯಿತು. ಈಗ ಒಂದು ಕಡೆಯಿಂದ ಎಲ್ಲರಿಗೂ ಮೆಹಂದಿ ಹಾಕ್ಬಿಡೋಣ ಅಂತ ಮೆಹಂದಿ ಹಾಕ್ತಾಯಿದ್ದೀವಿ. ನನಗಂತೂ ನೀನು ಹಾಕು ಅಂತ ಎಲ್ಲ ಹಿಂಸೆ ಕೊಡ್ತಿದ್ರು, ಹಾಗಾಗಿ ನಾನೇ ಟ್ರೈ ಮಾಡಿದೆ. ಮೆಹಂದಿ ಅವಳು ಬೇರೆ ಕಡೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ಲು, ತುಂಬ ಲೇಟಾಯಿತು, ಟೈಮಿಂಗ್ಸ್ ಇರಲಿಲ್ಲ, ಹಾಗಾಗಿ ನಾನೇ ಹಾಕಿಬಿಟ್ಟೆ. ಇಷ್ಟಾಯಿತು. ಇವತ್ತು ಮೆಹಂದಿ ಕೆಲಸ ಮುಗೀತು. ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಮಾಡ್ತಾರೆ. ನಮ್ಮ ಕಡೆ ಬಂಜಾರ ಕಡೆ ತುಂಬ ಶಾಸ್ತ್ರ ಜಾಸ್ತಿ ಇದೆ, ಹಾಗಾಗಿ ನೈಟೆಲ್ಲ ಶಾಸ್ತ್ರ ಆಗುತ್ತೆ. ಹಾಗಾಗಿ ನಾನು ಎಷ್ಟು ತೋರ್ಸೋಕ್ಕಾಗುತ್ತೆ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ನೋಡಿ, ವಿಡಿಯೋ ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ ನಾವು ಯಾವ ಥರ ಶಾಸ್ತ್ರ ಮಾಡಿದ್ದೀವಿ, ಯಾವ ಥರ ಇರುತ್ತೆ ಶಾಸ್ತ್ರ ಅಂತ. ನೀವು ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಹಾಗೆ ನೋಡಿ, ನಾನು ಹೇಳಿದ್ನೆಲ್ಲ ಕಟೌಟೆಲ್ಲ ಹಾಕಿದ್ದಾರೆ ಅಂತ ನೋಡಿ. ಪಲ್ಲವಿ ಹಾಗೂ ಚೇತನ್ ನಾಯಕ್ ಅಂತ ಕಟೌಟೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಹೊರಗಡೆ ಯಾರನ್ನೂ ಕಡ್ದಿಲ್ಲ, ಹುಡುಗಿ ತಮ್ಮನೇ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾನೆ. ನೋಡಿ, ಎಂಟ್ರಿ ಈ ಥರ ಇತ್ತು. ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಹುಡುಗಿನೂ ರೆಡಿಯಾಗಿದ್ದಾಳೆ. ಹುಡುಗಿ ಪಟ ಅಂತ ರೆಡಿ ಮಾಡಿಬಿಟ್ಟಿದ್ದೀವಿ. ಈಗ ನಾವು ರೆಡಿಯಾಗಿದ್ದೀವಿ. ನೋಡಿ, ಹುಡುಗಿ ರೆಡಿಯಾಗಿದ್ದಾಳೆ. ಎಲ್ಲರೂ ರೆಡಿಯಾಗಿದ್ದೀವಿ ಅರಿಶಿನ ಶಾಸ್ತ್ರಕ್ಕೆ ಅಂತ. ಸೇಮ್ ಕಲರ್ ನಾನು ಹಾಕೋಬೇಕಿತ್ತು, ನಾನು ತರೋದೇ ಮರ್ತೋಗ್ಬಿಟ್ಟೆ. ಹಾಗಾಗಿ ನಾನು ಈ ಥರ ರೆಡಿಯಾಗಿದ್ದೀನಿ. ಈ ಥರ
ಇಯರಿಂಗ್ಸು ಮತ್ತು ಈ ಥರ ಜ್ಯುವೆಲರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇಷ್ಟು ರೆಡಿಯಾಗಿದ್ದೀನಿ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಓವರ್ ಬೇಡ ಅಂತ ಈ ಥರ ರೆಡಿಯಾಗಿದ್ದೀನಿ. ಓವರ್ ಆದರೆ ಸ್ವಲ್ಪ ಅರಿಶಿನ ಶಾಸ್ತ್ರಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಈ ಥರ ಸೀರೆ ಉಟ್ಕೊಂಡಿದ್ದೀನಿ. ಈ ಥರ ಸೀರೆ ಉಟ್ಕೊಂಡು ಎಲ್ಲರೂ ರೆಡಿಯಾಗಿದ್ದೀವಿ. ಈಗ ಪಟ ಅಂತ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಅರಿಶಿನ ಶಾಸ್ತ್ರಕ್ಕೆ ಅರಿಶಿನ ಎಲ್ಲ ಕಲಿಸ್ಕೊತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ. ಅರಿಶಿನ ಒಂದು ಕಲಸಿಟ್ಕೋಬೇಕಿತ್ತು, ಕಲಿಸ್ಕೊಂಡಾಯ್ತು. ಈಗ ಹುಡುಗಿನ ಕೂರಿಸಿ ಈಗ ಪಟ ಅಂತ ಶಾಸ್ತ್ರ ಮಾಡೋಣ ಅಂತ ಅವ್ರ ಅಮ್ಮನ್ನ ಫಸ್ಟ್ ಕಳಿಸಿದ್ವಿ, ಶಾಸ್ತ್ರ ಮಾಡಿಬಿಡೋಣ ಅಂತ. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ನಾನು ಮಾಡ್ತಾಯಿದ್ದೀನಿ. ಜೀವನದಲ್ಲಿ ಪದೇ ಬರಲ್ಲ ಅಲ್ವಾ ಈ ಥರ ಎಲ್ಲ ಶಾಸ್ತ್ರ. ಹಾಗಾಗಿ ನಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಚೆನ್ನಾಗಿ ಮಾಡ್ಕೊಬೇಕು ಶಾಸ್ತ್ರಗಳೆಲ್ಲ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀವಿ. ಅವಳ ಆಸೆ ಅಂತಲೇ ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲನೂ ಅದೇ ರೀತಿ ಮಾಡಿದ್ದೀವಿ. ಅರಿಶಿನ ಶಾಸ್ತ್ರ ಇವಾಗೆಲ್ಲ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅಲ್ವಾ ಈ ಥರ ಎಲ್ಲ. ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಈ ಥರ ಇಲ್ಲ, ಆದರೆ ಈಗಿನ ಟ್ರೆಂಡಿಂಗ್ ಅಲ್ವಾ, ಹಾಗಾಗಿ ಇದನ್ನು ಮಾಡೋಣ ಅಂತ ಡೆಕೋರೇಷನ್ ಹಾಕಿ ಈ ಥರ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಬಂತು ಶಾಸ್ತ್ರ ಎಲ್ಲ, ತುಂಬ ಚೆನ್ನಾಗಾಯಿತು ಅರಿಶಿನ ಶಾಸ್ತ್ರ. ನಮಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ಅರಿಶಿನ ಶಾಸ್ತ್ರ ಎಷ್ಟು ಚೆನ್ನಾಗಿ ಮೂಡ್ ಬಂತು, ಎಷ್ಟು ಚೆನ್ನಾಗಾಯಿತು, ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಾಯಿತು ಅನ್ನೋ ಖುಷಿ ಇತ್ತು. ನೀಟಾಗಿ ಅರಿಶಿನ ಹಚ್ತಾಯಿದ್ದಾರೆ ನೋಡಿ. ಫಸ್ಟ್ ಅಮ್ಮ ಹಚ್ಚಲಿ ಅಂತ ಅಮ್ಮನ ಬಿಟ್ಟಿದ್ದೀವಿ. ಅರಿಶಿನ ಹಚ್ಚಿದ್ರೆ ಹುಡುಗಿಗೆ ಒಂದು ಕಳೆ ಬರುತ್ತಂತೆ, ಹೌದಲ್ವ? ಹಾಗಾಗಿ ಮದುವೆಯಲ್ಲಿ ಅರಿಶಿನ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಳೆ ಬರುತ್ತೆ ಅಂತ ಹಚ್ಚಿದ್ವಿ. ಈಗ ನೆಕ್ಸ್ಟ್ ನಾನು ಹಚ್ತಾಯಿದ್ದೀನಿ. ಫಸ್ಟು ಅತ್ತೆ ಹಚ್ಚಬೇಕು ಅಂತ ಹೇಳಿದರು ನೆಕ್ಸ್ಟು, ಹಾಗಾಗಿ ಅತ್ತೆ ಹಚ್ತಾಯಿದ್ದೀನಿ. ಎಲ್ಲರೂ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. ಸಂಜೆ 5 ಗಂಟೆ ಆಗಿಬಿಟ್ಟಿತ್ತು ನೋಡಿ. ಪಟ ಅಂತ ಅರಿಶಿನ ಎಲ್ಲ ಹಚ್ಚಿ ಪಟ ಅಂತ ಶಾಸ್ತ್ರ ಎಲ್ಲ ಮುಗಿಸೋಣ ಅಂತ ಶಾಸ್ತ್ರ ಮುಗಿಸ್ತಾಯಿದ್ವಿ. ಪ್ರತಿಯೊಬ್ಬರು ಬಂದಿರೋರೆಲ್ಲರೂ ಅರಿಶಿನ ಹಚ್ಬೇಕಲ್ಲ, ಹಾಗಾಗಿ ಟೈಮು ಜಾಸ್ತಿ ತಗೊಂತು. ಹಾಗಾಗಿ ಬೇಗ ಅರಿಶಿನ ಎಲ್ಲ ಹಚ್ಚಿ ಬೇಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಅರಿಶಿನ ಶಾಸ್ತ್ರದಲ್ಲೇ ಫೋಟೋಶೂಟ್ ಮಾಡಿಸೋಣ ಅದರಲ್ಲೇ ಅಂತ ಹೇಳಿ ಸ್ವಲ್ಪ ಡಿಸೈನಾಗಿ ಫೋಟೋಶೂಟ್ ಮಾಡಿಸ್ತಾಯಿದ್ದು. ಇದೆಲ್ಲ ಆಯಿತು. ನೀರು ಹಾಕೋದೆಲ್ಲ ಮೊದಲೇ ನಡೆದಿತ್ತು, ಆಗಿತ್ತು. ಅದಾದಮೇಲೆ ಸ್ವಲ್ಪ ಫೋಟೋಗೆ ವಾಟ್ರ್ ಬೀಳೋದೆಲ್ಲ ತೋರಿಸೋಣ ಅಂತ ಈ ಥರ ಆಗ್ತಾಯಿದ್ದು. ಫೋಟೋದಲ್ಲಿ ಚೆನ್ನಾಗಿ ಕಾಣುತ್ತಲ್ಲ ಅಂತ ಈ ಥರ ಮಾಡ್ತಿದ್ದು. ಇದೆಲ್ಲ ಆದಮೇಲೆ ಸ್ವಲ್ಪ ಫ್ಲವರ್ಸ್ ಎಲ್ಲ ಹಾಕಿ ನೀಟಾಗಿ ಮೇಲಿಂದ ಚೆನ್ನಾಗಿ ಕಾಣಲಿ ಅಂತ ಫ್ಲವರ್ಸ್ ಎಲ್ಲ ಹಾಕಿ ಫೋಟೋಶೂಟ್ ಮಾಡಿಸ್ತಾಯಿದ್ದು. ಇದೆಲ್ಲ ಆಗಿದ್ದೆ. ಈಗ ನೆಕ್ಸ್ಟು ಸ್ವಲ್ಪ ಆರತಿ ಮಾಡಿ ಒಳಗಡೆ ಕರ್ಕೊಂಡೋಗೋಣ ಅಂತ ಆರತಿ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು ಅರಿಶಿನ ಶಾಸ್ತ್ರ. ಅದಾದಮೇಲೆ ಹುಡುಗಿನ ಸ್ನಾನಕ್ಕೆ ಬಿಟ್ಬಿಟ್ಟು ಸ್ನಾನದಿಂದ ರೆಡಿ ಮಾಡಿ ಬಿಟ್ಬಿಟ್ಟು ಊಟ ಮಾಡೋಣ ಅಂತ ಬಂದು ರಾತ್ರಿ ಊಟ ರೆಡಿಯಾಗಿತ್ತು. ನೆಕ್ಸ್ಟ್ ಊಟ ಆದ ತಕ್ಷಣ ಈಗ ಗಂಡು ಬರೋ ಅಂಥ ಟೈಮ್ ಆಗ್ತಾಯಿದೆ. ಹಂಗಾಗಿ ಗಂಡನ್ನ ಮಾಡ್ಕೊಳ್ಳೋ ಟೈಮ್ ಆಗಿತ್ತು. ಅದಕ್ಕೆ ಪಟ ಊಟ ಮಾಡಿ ಹೋಗೋಣ ಅಂತ ಊಟ ಮಾಡ್ದಾಗ ಕೂತ್ಕೊಂಡಿದ್ದು. ಊಟ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಹಾಗಾಗಿ ಈಗ ಹುಡುಗ ಮನೆಯವ್ರು ಬಂದಿದ್ದಾರೆ. ತಲೆ ಮೇಲೆ ಬುತ್ತಿ ಹೊತ್ಕೊಂಡ್ಬಂದಿರ್ತಾರೆ. ಅಂದರೆ ಏನಂದರೆ ಒಂದು ಮಂಕ್ರಿ ಒಳಗಡೆ ಒಂದು ಬುಟ್ಟಿ ಒಳಗಡೆ ತಂಬಿಟ್ಟು, ಎಳ್ಳುಂಡೆ ಮತ್ತು ಏನೇನು ಸಾಂಪ್ರದಾಯಿಕವಾಗಿ ತರಬೇಕು ಅದನ್ನೆಲ್ಲ ತೊಗೊಂಬಂದಿರ್ತಾರೆ. ಅದನ್ನು ಹುಡುಗನ ಅತ್ತಿಗೆ ಹೊತ್ಕೊಂಡಿರಬೇಕು.
ತಲೆ ಮೇಲೆ ಹೊತ್ಕೊಂಬರ್ತಾರೆ. ಅವರಿಗೂ ಅರಿಶಿನ ಕುಂಕುಮ ಇಟ್ಟು, ಬುತ್ತಿಗೂ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಒಳಗಡೆ ಮಾಡ್ಕೊತಾ ಇದ್ದೀವಿ. ಈಗ ಮಾಡಿಕೊಂಡು ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಒಳಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಒಂದು ಕಡೆ ಹುಡುಗನ್ನ ಮನೆ ಹತ್ರ ದೇವಸ್ಥಾನ ಇಲ್ಲ ಯಾವುದಾದ್ರೂ ಇದರಲ್ಲಿ ಕೂರಿಸಿರ್ತೀವಿ, ಮಂಟಪದ ಹತ್ರ. ಅವ್ರು ಅಲ್ಲಿ ಕೂತಿರ್ತಾರೆ. ಆಮೇಲೆ ಹುಡುಗಿ ದೊಡ್ಡಮ್ಮ ಚಿಕ್ಕಮ್ಮ ಯಾರಾದರೂ ಇದ್ದರೆ ಅವ್ರು ಹೋಗಿ ಮಾಡ್ಕೊತಾರೆ. ಹುಡುಗನ್ನ ಮಾಡ್ಕೊಳ್ಳೋ ಫಂಕ್ಷನ್ ಎಲ್ಲ ಮುಗೀತು. ಹೀಗಾಗಿದೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಮದುವೆ ವಿಡಿಯೋ ಏನೇನಾಯಿತು ಅಂತ ನಾನು ಮುಂದೆ ವೀಡಿಯೋ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.